ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸದಸ್ಯ ಕಾರ್ಯದರ್ಶಿ ಈಗ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಇದನ್ನು ಮಾನ್ಯ ಘನ ಸರ್ಕಾರವು ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತೇಳಿ ಮಾನ್ಯ ಆಯೋಗದ ಮೂಲಕ ನಮಗೆ ದಿನಾಂಕ 5/5/2025ರಿಂದ 17/5/25ರವರೆಗೂ ಮನೆ ಭೇಟಿ ಮಾಡಬೇಕು, ಸಮೀಕ್ಷೆಯನ್ನು ನಡೆಸಬೇಕು, ಪರಿಶಿಷ್ಟ ಜಾತಿಗಳ ಸಮಗ್ರ ಒಂದು ಸಮೀಕ್ಷೆ ಆಗಬೇಕು, ಗಣತಿ ಆಗಬೇಕು ಅಂತೇಳಿ ಮಾರ್ಗದರ್ಶನ ನೀಡಿತ್ತು. ಅದರಂತೆ ಮತ್ತು 19, 20, 21 ನಮಗೆ ವಿಶೇಷ ಸಭೆಗಳ ಮೂಲಕ ನಮಗೆ ಆ ಗಣತಿಯಲ್ಲಿ ಬಿಟ್ಟೋಗಿರ್ತಕ್ಕಂಥವ್ರು ಕೂಡ ಸಮೀಕ್ಷೆಯಲ್ಲಿ ಪಾಲುದಾರ ಆಗಬೇಕು ಅಂತ ಒಂದು ನಮಗೆ ನಿರ್ದೇಶನ ಇತ್ತು. ಮತ್ತು 23ನೇ ತಾರೀಕು ಆನ್ಲೈನ್ ಮೂಲಕ ಅವರು ಕೂಡ ತಮ್ಮ ಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಇತ್ತು. ಆದರೆ ದಿನಾಂಕ 16/5/2025ರಂದು ಮಾನ್ಯ ಆಯೋಗ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂಲಕ ನಮ್ಮನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಮತ್ತು ಇಡೀ ಜಿಲ್ಲಾ ಸಮನ್ವಯ ಸಮಿತಿಗೆ ಒಂದು ನಿರ್ದೇಶನ ಕೊಡ್ತು. ಈಗಾಗಲೇ ಗಣತಿಯ ಒಂದು ಮೂಲ ಹಂತದಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ಯಾರೂ ಕೂಡ ಈ ಸಮೀಕ್ಷೆಯಿಂದ ಹೊರಗೆ ಉಳಿಬಾರ್ದು, ಸಂಬಂಧಪಟ್ಟವ್ರದ್ದು ಅಂತಕ್ಕಂಥದ್ದು ಹೇಳಿ ಮತ್ತೊಮ್ಮೆ ನಮಗೆ ಈ ಮನೆ ಭೇಟಿ ಅಂತಕ್ಕಂಥ ಒಂದು ಸಮೀಕ್ಷೆ ಇದೆಯಲ್ಲ ಅದು 25/5/2025ರವರೆಗೂ ಮತ್ತು 26, 27 ಮತ್ತು 28 ಈ 3 ದಿನಾಂಕಗಳಂದು ನಮಗೆ ವಿಶೇಷ ಸಭೆಗಳ ಮೂಲಕ ಶಿಬಿರಗಳ ಮೂಲಕ ನಮಗೆ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಅಲ್ಲಿ ಉಳಿದಿರತಕ್ಕಂಥವರು ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥವರು ಅಥವಾ ದೂರದ ಊರುಗಳಿಗೆ ವಲಸೆ ಹೋಗಿರ್ತಕ್ಕಂಥವರು ಮತ್ತು ಮಾಹಿತಿ ಲಭ್ಯತೆ ಇರತಕ್ಕಂಥವರು, ಬೇರೆ ಕಡೆಯನ್ನು ಹೋಗಿರ್ತಕ್ಕಂಥವ್ರು, ಇಂಥವ್ರು ಎಲ್ಲರೂ ಕೂಡ ಮತ್ತೊಮ್ಮೆ ಅವಕಾಶ ಕೊಡಬೇಕಂತೇಳಿ ನಾವು ಮತ್ತೊಮ್ಮೆ ಆ 3 ದಿನಗಳ ಕಾಲ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಈ ವಿಶೇಷ ಶಿಬಿರಗಳನ್ನು ಏರ್ಪಡಿಸಿರ್ತಕ್ಕಂಥದ್ದು. ಜೊತೆಗೆ 19/5/2028ರವರೆಗೂ ನಮಗೆ ಆನ್ಲೈನ್ ಮೂಲಕ ನಾವು ಆನ್ಲೈನಲ್ಲೂ ಕೂಡ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೇವೆ. ಆನ್ಲೈನ್ ಮೂಲಕ ಕೂಡ ಅವರ ಒಂದು ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಜಾತಿ ಆಗ್ಬೋದು, ಮೂಲ ಜಾತಿ ಆಗ್ಬೋದು, ಅವ್ರ ಕಸುಬು ಆಗ್ಬೋದು, ಉದ್ಯೋಗ ಆಗ್ಬೋದು, ಸಾಮಾಜಿಕ ಶೈಕ್ಷಣಿಕವಾಗಿ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಮಾಡ್ತಕ್ಕಂಥದ್ದು, ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು. ಈ ಮನೆ ಭೇಟಿ ಸಂದರ್ಭದಲ್ಲಿ ನಾವು ಯಾಕೆ ಮನೆಗೆ ಭೇಟಿ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ವರ್ಗಗಳು ಮತ್ತು ಇರ್ತಕ್ಕಂಥ ಮಧ್ಯದಲ್ಲೂ ಕೂಡ ಈ ಒಂದು ಜನಾಂಗ ಇರ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಪ್ರಕ್ರಿಯೆಯಿಂದ ಹೊರಗುಳಿಬಾರದು ಅಂತ ಮನೆಗೆ ಹೋಗಿ ಅವರು ತಾವು ಈ ಒಂದು ಜಾತಿಯ ಸಮೀಕ್ಷೆಗೆ ಇರ್ತೀರಂತಕ್ಕಂಥ ನಿಟ್ಟಿನಲ್ಲಿ ಮನೆ ಭೇಟಿ ಇಡ್ತಕ್ಕಂಥದ್ದು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬಾರಿ ಹಿಂದೆ ಕೂಡ ನಮ್ಮ ಸಮುದಾಯದ ಮುಖಂಡರುಗಳನ್ನು ಕುರಿತು ಕರೆದು ಸಭೆಯನ್ನು ನಡೆಸಿದ್ದಾರೆ. ಮತ್ತು ಜೊತೆಗೆ ಇತ್ತೀಚೆಗಷ್ಟೇ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಕೂಡ ಪತ್ರಿಕೆಗಳ ಮೂಲಕ ಮತ್ತು ತಿಳಿಸಿದ್ದಾರೆ, ಈ ರೀತಿ ನೀವು ಕೂಡ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯೂ ಸಹ ನಮ್ಮ ಎಲ್ಲ ಅಧಿಕಾರಿ ವರ್ಗದವನ್ನು ಸಂಬಂಧಪಟ್ಟಂಥ ಸಿಬ್ಬಂದಿಯನ್ನು ಕರೆಸಿ ತಾಕೀತು ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಯಾರನ್ನು ಬಿಡದೆ ಯಾರನ್ನು ಕೂಡ ಈ ಒಂದು ಪ್ರಕ್ರಿಯೆ ವಂಚಿತರಾಗದಂತೆ ನೀವು ಎಚ್ಚರ ವಹಿಸಬೇಕು ಅಂತೇಳಿ ತಾಕೀತನ್ನು ಮಾಡಿದ್ದಾರೆ. ಮತ್ತು ನಿಮಗೂ ಕೂಡ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ADC ಅವರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಒಂದು ಆಡಳಿತ ವತಿಯಿಂದ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 2011ಕ್ಕೆ ಸಂಬಂಧಪಟ್ಟಂಥ 4,65,000 ಜನಸಂಖ್ಯೆ ಇತ್ತು. ಮತ್ತು ಈಗ ಪ್ರೊಜೆಕ್ಷನ್ 2025ಕ್ಕೆ 4,93,000ದಷ್ಟು ಅಂದಾಜು ಪ್ರೊಜೆಕ್ಟೆಡ್ ಜಾತಿ ಅಂದರೆ ಜನಾಂಗ ಇರತಕ್ಕಂಥದ್ದು. ಮತ್ತು 3,54,000 ಕುಟುಂಬಗಳಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಈ ಪರಿಶಿಷ್ಟ ಜಾತಿ ಇರತಕ್ಕಂಥದ್ದು 1,07,000ದಿಂದ 1,05,000 ಕುಟುಂಬಗಳು ಇದೆ ಅಂತಕ್ಕಂಥ ನಾವು ಅಂದಾಜು ಮಾಡಿ ಆ ಕುಟುಂಬಗಳೆಲ್ಲ ಜನಸಂಖ್ಯೆ ಅಂದರೆ ಒಂದು ಕುಟುಂಬ ಅಂದರೆ ನಾವು ಏನಂತಪ್ಪ ಆ ಕುಟುಂಬದ ಗಾತ್ರ ಅಂತ ಹೇಳ್ತೀವಿ, ಆ ಕುಟುಂಬದ ಸೈಜು ಅಂತ ಹೇಳ್ತೀವಿ. ಆ ಒಂದು ಕುಟುಂಬ ಅಂತ ನಾವು ಪರಿಗಣನೆ ತಗೋಬೇಕು ಅಂತ ಹೇಳಿದ್ರೆ 4.6 ಅಥವಾ 4.68 ಜನ ಇದ್ದರೆ ಅದೊಂದು ಕುಟುಂಬ ಅಂತ ಮಾಡಿರ್ತಕ್ಕಂಥದ್ದು. ಅಂದರೆ ನಾವೆಲ್ಲಾದರೂ ಒಂದು ಬೌಂಡ್ರಿ ಅಂತ ಹಾಕ್ಕೊಂಡು ಇಷ್ಟಿದೆ ನಾವು ಮಾಡಲೇಬೇಕು ಅಂತಕ್ಕಂಥ ನಿಗದಿಯಾಗಿ ನಾವು ಈ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಆಲ್ಮೋಸ್ಟ್ ನಮ್ಮದು ಈಗಾಗಲೇ ಗಣತಿ ಕಾರ್ಯ ಒಂದು ಶ್ರೀನಿವಾಸಪುರ ಮತ್ತು ಮುಳಬಾಗಿಲಲ್ಲಿ ಹೆಚ್ಚಾಗಿ ಮಾಲೂರಲ್ಲಿ ನಡೆದಿದೆ.
ಜೊತೆಗೆ ನಮ್ಮ ಏನು ಕೋಲಾರ ಮತ್ತು KGF ತಾಲೂಕಲ್ಲಿ ಇದು ಅರ್ಬನ್ ನಗರ ಪ್ರದೇಶ ಆಗಿರೋದ್ರಿಂದ ಕೆಲವು ವಲಸೆ ಹೋಗ್ತಾ ಇರತಕ್ಕಂಥದ್ರಲ್ಲ, ಕೆಲವು ಮನೆಯಲ್ಲಿ ಮಂದಗತಿಯಲ್ಲಿ ಆಗ್ತಾ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದು PD ಹಿಡಿದು ಕಮಿಷನರಿಂದ ಹಿಡಿದು ಎಲ್ಲರೂ ಎಲ್ಲ ಅಧಿಕಾರಿಗಳನ್ನು ಸಹಾಯದಿಂದ ಕರೆದು ಈ ರೀತಿ ಮಾಡಲೇಬೇಕು, ಯಾರು ಹೊಳಗಿರಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ಲೋಪದೋಷ ಇಲ್ಲದೆ ಒಳ್ಳೆಯಾದಂಥ ಒಂದು ಸಮೀಕ್ಷೆ ಕಾರ್ಯ ಕೋಲಾರ ಜಿಲ್ಲೆ ಆಗಬೇಕು ಅಂತ ತಾಕೀತನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಒಂದು ವೇಳೆ ಸರಿಯಾದ ರೀತಿ ಮಾಡಿದ್ರೆ ಶಿಕ್ಷೆ ಕೂಡ ಆಗತಕ್ಕಂಥ ಸನ್ನಿವೇಶ ಆಗತ್ತೆ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ನಿರ್ದೇಶನಾಲಯ ಆಯೋಗ ಹಾಗೂ ಸಮಾಜ ಕಲ್ಯಾಣ ಹಿರಿಯ ಅಧಿಕಾರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಜೊತೆಗೆ ನೀವು ಕೆಲಸ ಮಾಡೋದರ ಜೊತೆಗೆ ಪ್ರೆಸ್ಸು ಮೀಟ್ಗಳನ್ನು ಮಾಡಿ ಜನಗಳಿಗೆ ಹೆಚ್ಚು ಅರಿವನ್ನು ಮೂಡಿಸಕ್ಕಂಥದ್ರ ಜೊತೆಗೆ ಆ ಜನಾಂಗಗಳ ಮುಖಂಡರನ್ನು, ಆ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯರನ್ನು ಮತ್ತು ಅವರ ಎಲ್ಲರನ್ನು ಕರೆದು ಅವರ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಅಂತಕ್ಕಂಥ ನಿರ್ದೇಶನವನ್ನು ನಮಗೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮೊನ್ನೆ ಕೂಡ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆಯನ್ನು ನಡೆಸಿದ್ದಾಗಿದೆ ಈ ಮುಖಂಡರಿಗೆ. ಮತ್ತು ಇವತ್ತು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆಯೋಗದ ನಿರ್ದೇಶನಗಳಿಗೆ ಇವತ್ತು ಕೂಡ ನಮ್ಮ ಕೋಲಾರ ಜಿಲ್ಲೆ ಇರತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ನಾವು ಮಾಹಿತಿ ನೀಡಿದ್ದಾಯಿತು. ಎಲ್ಲರೂ ಕೂಡ ಬಂದಿದ್ದರು, ತಾವು ಕೂಡ ನೋಡಿದಿರಿ. ಆಲ್ಮೋಸ್ಟ್ ಎಲ್ಲ ಕೂಡ ನಮ್ಮ ಹಿರಿಯ ಸಮುದಾಯಗಳ ಮುಖಂಡರುಗಳು, ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥ ವರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರು ಕೂಡ ಬಂದಿದ್ದರು, ಪಾಲ್ಗೊಂಡಿದ್ದರು, ಅವರ ಸಲಹಾ ಸೂಚನೆಗಳನ್ನು ನೀಡಿದ್ದಾರೆ. ಅದರಂತೆ ನಾವು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮತ್ತು ಅವರಿಗೆ ನಮ್ಮಿಂದ ಏನಾಗಬೇಕು ಅಂತಕ್ಕಂಥದ್ದು ನಮ್ಮ ಸಹಕಾರ, ಅವ್ರ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಹಕಾರ ಕೂಡ ಏನಾದರೂ ಇದ್ದರೆ, ನಿಮಗೆ ಪ್ರಶ್ನೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅಥವಾ ನಮ್ಮ ಸಹಕಾರ ನಾವು ಕೊಡ್ತೀವಿ. ಮತ್ತು ನಮಗೆ ಕೇಂದ್ರ ಒಂದು ಕಚೇರಿಯಿಂದ ನಮಗೆ ಆನ್ಲೈನ್ ನಿಯಂತ್ರಣ ಕೊಠಡಿ ಇರತಕ್ಕಂಥದ್ದು, ಆ ನಿಯಂತ್ರಣ ಕೊಠಡಿಗೆ ನೀವು ಮಾಹಿತಿಗಳು ನೀಡಬಹುದು. ನಮಗೂ ಕೊಟ್ಟರೆ ನಾವು ಅಲ್ಲಿಂದ ಸಮಸ್ಯೆಗಳ ಪರಿಹಾರನ ಕಂಡುಕೊಳ್ತೀವಿ ಅಂತ ಹೇಳಿ ಸ್ಪಂದಿಸಿದ್ದಾರೆ. ಜೊತೆಗೆ ಕೆಲವೊಂದು 2-3 ವಿಚಾರಗಳನ್ನು ಕೆಲವು ಜಾತಿಗಳಲ್ಲಿ ಸುಮ್ಮನೆ ಸುಳ್ಳು ಜಾತಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಹಂತದಲ್ಲಿರ್ತಕ್ಕಂಥ ಮಾಡೋಕ್ಕಾಗಲ್ಲ. ನಾವು ಒಂದು ನಡಾವಳಿಯನ್ನು ಸಿದ್ಧತೆ ಮಾಡ್ತೀವಿ. ಆ ನಡಾವಳಿಯನ್ನು ಮಾನ್ಯ ಇಲಾಖೆಗೆ, ಆಯೋಗಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿಂದ ಎಲ್ಲರೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ತಮ್ಮ ಎದುರಿನಲ್ಲೇ ಅವರು ಕೂಡ ಹೇಳಿದ್ದಾರೆ. ಅವರು ವಿಶ್ವಾಸವನ್ನು ತಿಳಿಸಿದ್ದಾರೆ. ಇನ್ನೇನು ಸಣ್ಣ ಪುಟ್ಟ 1-2 ಕಡೆ ತಪ್ಪಾಗಿ ಆಗಿದೆ ಅಂತಕ್ಕಂಥದ್ದು ಅದನ್ನು ಕೂಡ ನಾವು ಮೇಲ್ವಿಚಾರಕರ ಮೂಲಕ ನಿಮ್ಮ ಏನು ಪರಿಶೀಲನೆಯಲ್ಲಿರ್ತಕ್ಕಂಥದ್ದು ಚೆಕ್ ಮಾಡ್ತಿರ್ತಲ್ಲ, ಆ ವಿಚಾರ ರಿಮಾರ್ಕ್ಸ್ ಕಾಲಮ್ ಅಂತ ಹೇಳ್ತೀವಿ ನಾವು, ಶರಾ ಕಾಲಮಲ್ಲಿ ಇದನ್ನು ನೀವು ಎಂಟ್ರಿ ಮಾಡಿ ಅಂತಕ್ಕಂಥದ್ದು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಆ ಕೆಲಸವನ್ನು ಮಾಡಿದ್ದೇವೆ. ನಾನು ಕೂಡ ನಮ್ಮ ಮೇಲ್ವಿಚಾರಕ್ಕೆ ಹೇಳಿದ್ದೇನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮೂಲಕ ನಾನೆಲ್ಲ ಸರ್ವರಿಗೂ ನಾನು ತಿಳಿಸ್ತಕ್ಕಂಥದ್ದು, ಜನಾಂಗದ ಮುಖಂಡರಿಗೂ ತಿಳಿಸ್ತಕ್ಕಂಥದ್ದು, ಜಿಲ್ಲಾಡಳಿತದಿಂದ ತುಂಬ ಮುತುವರ್ಜಿಯಿಂದ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತುಂಬ ಅವರು ಮನೆ ಜಿಲ್ಲಾಧಿಕಾರಿಗಳು ಹೆಚ್ಚು ಒತ್ತಡವನ್ನು ಕೊಟ್ಟು ಈ ಒಂದು ಪ್ರಕ್ರಿಯೆ ಒಂದು ಗುಣಮಟ್ಟದಂಥ ಒಂದು ಫಲಿತಾಂಶ ಅಥವಾ ಗಣತಿ ಕಾರ್ಯ ಆಗಬೇಕು ಕೋಲಾರ ಜಿಲ್ಲೆ ಅಂತೇಳಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಯಾರಾದರೂ ಸಮಸ್ಯೆಗಳಿದ್ದರೆ ನಾವು ನಮ್ಮಲ್ಲಿ ನೀವು ತಿಳಿಸಿದಾಗ ನಾವು ಅದನ್ನು ನಿಮಗೆ ಪ್ರತಿಕ್ರಿಯೆಯನ್ನು ನೀಡ್ತೇವೆ, ಸಹಕರಿಸ್ತೇವೆ ಅಂತಕ್ಕಂಥ ಮಾತು ಹೇಳ್ತಾ, ಇದುವರೆಗೂ ಸಹಕರಿಸಿದಂತಹ ಎಲ್ಲ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಹಿರಿಯ ಮುಖಂಡರುಗಳಿಗೂ ಎಲ್ಲರಿಗೂ ಕೂಡ ಸಂಘ ಸಂಸ್ಥೆಗಳ ಮುಖಂಡರುಗಳಿಗೂ ಮತ್ತು ಬೇರೆ ಜನಾಂಗಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ರೀತಿ ಹೇಳಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಎಲ್ಲ ಸಂಘಟನೆಗಳ ಸಮುದಾಯಗಳಿಗೂ ಮುಖಂಡರುಗಳಿಗೂ ಜನಾಂಗಕ್ಕೂ ಸರ್ವರಿಗೂ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಕ್ಕಿಂತ ಮುಖ್ಯ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ನನ್ನ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಏನು ಪರಿಶಿಷ್ಟ ಜಾತಿಗಳ ಮುಖಂಡರುಗಳು, ಸಮುದಾಯದ ಮುಖಂಡರುಗಳು ಮತ್ತು ಲೀಡರ್ಗಳು ಬಂದಿದ್ದಾರೆ, ದಲಿತ ಸಂಘದ ಮುಖಂಡರುಗಳು ಬಂದಿದ್ದಾರೆ. ಅವರಿಗೂ ನಿಮಗೂ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ಕೂಡ ನಿಮ್ಮ ಸಹಕಾರ ಹೀಗೆ ಇರುತ್ತೆ ನಾನು ಕೇಳ್ಕೊಳ್ತೀನಿ.